ನೀವೇನಾದ್ರೂ ಆರ್ಮಿಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೀವು ಒಂದ್ ಎಕ್ಸಾಮ್ ನ ಫೇಲ್ ಆಗಿ ಮತ್ತೆ ಇನ್ನೊಂದು ಎಕ್ಸಾಮ್ ನ ಪಾಸ್ ಆಗಿ ಕೂಡ ನೀವು ದೇಶ ಸೇವೆನ ಮಾಡಬಹುದು. 2025 ನಿಮ್ಗೆ ಇಂಡಿಯನ್ ಆರ್ಮಿ ಒಳಗಡೆ ಹೊಸ ಅಪ್ಡೇಟ್ ಕೂಡ ಸಿಗ್ತಾ ಇರೋದು. ಎರಡೆರಡು ಅಪ್ಲಿಕೇಶನ್ ಹಾಕ್ಬಹುದು, ಹಾಗೆ ಎರಡೆರಡು ಎಕ್ಸಾಮ್ ಕೂಡ ಬರೀಬಹುದು. ಟ್ರೇಡ್ಸ್ ಮ್ಯಾನ್ ಇಲ್ಲ GD ಏನಾದ್ರು ಅಪ್ಲಿಕೇಶನ್ ಹಾಕಿ ಅದ್ರೊಳಗಡೆ ನೀವು GD ಎಕ್ಸಾಮ್ ನ ಪಾಸ್ ಆಗಿ ಟ್ರೇಡ್ಸ್ ಮ್ಯಾನ್ ಎಕ್ಸಾಮ್ ನ ಫೇಲ್ ಆದ್ರೆ ನೀವು ರನ್ನಿಂಗ್ ಹೋಗ್ಬೋದು, ಫಿಸಿಕಲ್ ಹೋಗ್ಬೋದು, ಮೆಡಿಕಲ್ಗೂ ಕೂಡ ಆರಾಮಾಗಿ ಹೋಗ್ಬೋದು. ಈ ರೀತಿಯಾಗಿ ನಿಮ್ಗೆ ಒಂದು ಹೊಸ ಅಪ್ಡೇಟ್ ಅಗ್ನಿವೀರ್ ಒಳಗಡೆ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆನೇ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನಾವು ಯಾವೆಲ್ಲ ಎರಡು ಅಪ್ಲಿಕೇಶನ್ ಹಾಕ್ಬೇಕು, GD, ಟ್ರೇಡ್ಸ್ ಮ್ಯಾನ್, ಕ್ಲರ್ಕ್, ಟೆಕ್ನಿಕಲ್. ಸೊ ಇದನ್ನ ಯಾವ ಎರಡು ಅಪ್ಲಿಕೇಶನ್ ಹಾಕ್ಬೇಕಂತೇಳಿ ಬಹಳ ಜನಕ್ಕೆ ಡೌಟ್ ಇರುತ್ತಾ. ಒಂದಿಷ್ಟು ಜನ ಗೊತ್ತಿರ್ಲಾರ್ದ ಸುಮ್ನೆ ಅಪ್ಲಿಕೇಶನ್ ಹಾಕಿ ತಪ್ಪು ಮಾಡಿಬಿಡ್ತಾರ. ಸೊ ಆ ರೀತಿ ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಹಾಗಾಗಿ ನಿಮ್ಗೆ ಆ ಡೌಟ್ ಕ್ಲಿಯರ್ ಆಗ್ಬೇಕಂತ ಸೊ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಅದರ ಎಲ್ಲಾ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಿ. ನೀವು ಮತ್ತೆ ಒಂದ್ ಎಕ್ಸಾಮ್ ನ ಫೇಲ್ ಆಗಿ ಇನ್ನೊಂದ್ ಎಕ್ಸಾಮ್ ಕೂಡ ಫೇಲ್ ಆದಪ್ಪ ಅಂದ್ರೆ ಯಾವುದೇ ಚಾನ್ಸಸ್ ಇರಲ್ಲ. ಒಂದ್ ಎಕ್ಸಾಮ್ ಫೇಲ್ ಆಗಿ ಮತ್ತೆ ಇನ್ನೊಂದ್ ಎಕ್ಸಾಮ್ ಏನಾದ್ರು ಪಾಸ್ ಆಯ್ತಪ್ಪ ಅಂದ್ರೆ ನಿಮಗೊಂದು ಆಪರ್ಚುನಿಟಿ ಸಿಗುತ್ತಾ. ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ, ಇವಾಗ ಒಂದು ನೀವು ಸಿಲೆಬಸ್ ಓದ್ತಾ ಇದೀರಪ್ಪ ಅಂದ್ರೆ ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರು ಅದೇ ಸಿಲೆಬಸ್ ನಿಮ್ಗೆ ಇನ್ನೊಂದು ಪೋಸ್ಟ್ ಒಳಗಡೆ ಸಿಗ್ಬೇಕು. ಸೊ ಇವಾಗ ಉದಾಹರಣೆ ಯಾವ್ದು ಹೇಳದಪ್ಪ ಅಂದ್ರೆ, ಇವಾಗ ನೀವೇನಾದ್ರು GD ಅಪ್ಲಿಕೇಶನ್ ಹಾಕಿದಿರಪ್ಪ ಅಂದ್ರೆ GD ಹಾಕಿ ಮತ್ತೆ ಟ್ರೇಡ್ಸ್ ಮ್ಯಾನ್ ಹಾಕ್ರಿ. GD ಹಾಕಿ ಟ್ರೇಡ್ಸ್ ಮ್ಯಾನ್ ಹಾಕಿದಪ್ಪ ಅಂದ್ರೆ ನಿಮ್ಗೆ ಸಿಲೆಬಸ್ ಎರಡು ಸೇಮ್ ಇರುತ್ತೆ. ಅದೇ ನೀವು GD ಹಾಕಿ ಬೇರೆ ಇನ್ಯಾವುದೋ ಹಾಕಿ ಟೆಕ್ನಿಕಲ್ ಹಾಕಿದೆ, ಕ್ಲರ್ಕ್ ಹಾಕಿದೆ, ಈ ರೀತಿ ಹಾಕಕ್ ಬರಂಗಿಲ್ಲ. ಹಂಗಾಗಿ ಸಿಲೆಬಸ್ ಎರಡು ಸೇಮ್ ಇರಬೇಕು. ಸೊ ಆ ರೀತಿ ಸಿಲೆಬಸ್ ಸೇಮ್ ಇರೋದು ನೋಡ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕ್ರಿ. ನೀವು ಒಂದ್ ಯಾವ್ದಾರ ಟ್ರೇಡ್ ಬಗ್ಗೆ ಸಿಲೆಬಸ್ ನ ಕವರ್ ಮಾಡಿದಪ್ಪ ಅಂದ್ರೆ ಇನ್ನೊಂದು ಟ್ರೇಡ್ ಸಿಲೆಬಸ್ ಕೂಡ ನಿಮ್ಗೆ ಅದ್ರೊಳಗಡೆ ಬಂದ್ಬಿಡ್ಬೇಕು. ಸೊ ಆ ರೀತಿ ಓದ್ರಿ, ಆ ರೀತಿ ಒಂದು ಅಪ್ಲಿಕೇಶನ್ ಹಾಕ್ರಿ. ನೀವು ಫಸ್ಟ್ GD ಹಾಕಿ ಮತ್ತೆ ಆಮೇಲೆ ಕ್ಲರ್ಕ್ ಹಾಕಿದಪ್ಪ ಅಂದ್ರೆ ನಿಮ್ಗೆ ಬಹಳ ಅಂದ್ರೆ ಬಹಳ ಟಫ್ ಆಗುತ್ತಾ. ಯಾಕಪ್ಪ ಅಂದ್ರ GD ಹಾಕಿ ಕ್ಲರ್ಕ್ ಹಾಕಿದ್ರೆ ಕ್ಲರ್ಕ್ ಒಳಗಡೆ ಒಂದು ಸಬ್ಜೆಕ್ಟ್ ಜಾಸ್ತಿ ಬರುತ್ತೆ, ಇಂಗ್ಲಿಷ್ ಬರುತ್ತಾ. ಆದ್ರೆ ನಮ್ಗೆ ಇದ್ರೊಳಗಡೆ ಬರಂಗಿಲ್ಲ GD ಒಳಗ. ಹಂಗಾಗಿ ಸ್ವಲ್ಪ ನೋಡಿ ಯೋಚನೆ ಮಾಡಿ ತಿಳ್ಕೊಂಡು ಹಾಕ್ರಿ. ಸೊ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ಈ ವಿಡಿಯೋ ಫುಲ್ ಆಗಿ ನೋಡಿ. ನಾನು ಈ ಒಂದು ವಿಡಿಯೋದೊಳಗ ನಿಮ್ಮೆಲ್ರಿಗೂ ಕ್ಲಿಯರ್ ಮಾಡ್ಕೊಡ್ತೀನಿ. ಆಮೇಲೆ ಎಲ್ರಿಗೂ ಇದೊಂದು ತಲೆಯಾಗಿರ್ಲಿ, ನೀವೇನಾದ್ರ ಎರಡು ಎಕ್ಸಾಮ್ ಪಾಸ್ ಅದ ಅಂತ ತಿಳ್ಕೊಳ್ರಿ. ಈಗ ನೀವು ನೀವು GD ಮತ್ತೆ ಟೆಕ್ನಿಕಲ್ ಎರಡು ಹಾಕಿರಿ ಅಂತ ತಿಳ್ಕರಿ. ಸೊ ಎರಡು ನಿಮ್ದು ಎಕ್ಸಾಮ್ ಪಾಸ್ ಆಗಿ ಎರಡು ನಿಮ್ ಒಂದು ಎಕ್ಸಾಮ್ ಪಾಸ್ ಆಗಿತ್ತು ಅಂತ ಅನ್ಕೊಡ್ರಿ. ಎರಡು ಎಕ್ಸಾಮ್ ಪಾಸ್ ಆದ್ರೂ ನೀವು ಫಿಸಿಕಲ್ಗೆ ಎರಡು ಫಿಸಿಕಲ್ ಅಟೆಂಡ್ ಮಾಡಬಹುದು. ಒಂದು ಫಿಸಿಕಲ್ ಫೇಲ್ ಆದ್ರೆ ಇನ್ನೊಂದು ಫಿಸಿಕಲ್ ಕೂಡ ನಿಮ್ಗೆ ಹೋಗೋ ಚಾನ್ಸ್ ಇರುತ್ತೆ, ಇನ್ನೊಂದು ಚಾನ್ಸ್ ಕೂಡ ನಿಮ್ಗೆ ಸಿಗುತ್ತಾ. ಇದನ್ನೆಲ್ಲರೂ ತಲೆಗಿಟ್ಕೊಂಡು ನಿಮ್ಮ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿ. ಸೊ ಎಲ್ಲರೂ ಆದಷ್ಟು ಎರಡು ಎಕ್ಸಾಮ್ ನ ಪಾಸ್ ಹಾಕಕ್ ಟ್ರೈ ಮಾಡ್ರಿ. ಹಂಗಾಗಿ ಎರಡು ಸೇಮ್ ಸಿಲೆಬಸ್ ಇರ್ತಕ್ಕಂತ ಒಂದು ಟ್ರೇಡ್ ನ ಹುಡುಕಿನೇ ಅದಕ್ಕೆ ಅಪ್ಲಿಕೇಶನ್ ಹಾಕ್ರಿ. ಹಾಗೇನೆ ಮೊದಲದಾಗಿ ನೋಡೋಣ, ಜಸ್ಟ್ ನೀವು 8th ಪಾಸ್ ಆಗಿದ್ರೆ, ಜಸ್ಟ್ ನೀವು ಬರೀ 8th ಪಾಸ್ ಆಗಿದ್ದಪ್ಪ ಅಂದ್ರೆ 8th ಪಾಸ್ ಟ್ರೇಡ್ಸ್ ಮ್ಯಾನ್ ಒಂದೇ ನಿಮಗೆ ಅಪ್ಲಿಕೇಶನ್ ಚಾನ್ಸ್ ಸಿಗುತ್ತೆ. ಅವ್ರಿಗೆ ಯಾವ್ದೇ ರೀತಿ ಎರಡು ಚಾನ್ಸ್ ಸಿಗಲ್ಲ. 8th ಪಾಸ್ ಆದವ್ರಿಗೆ ಒಂದೇ ಒಂದು ಚಾನ್ಸ್ ಸಿಗೋದು 8th ಪಾಸ್ ಟ್ರೇಡ್ಸ್ ಮ್ಯಾನ್. ಅದಕ್ಕೆ ನೀವು ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬಹುದು. ಹಾಗೇನೆ 10th ಪಾಸ್ ಆದವ್ರಿಗೂ, ಸೊ ಇವ್ರಿಗೆ 3 ಟ್ರೇಡ್ ಸಿಗುತ್ತೆ. ಒಂದು 8th ಪಾಸ್ ಟ್ರೇಡ್, ಒಂದು 10th ಪಾಸ್ ಟ್ರೇಡ್, ಆಮೇಲೆ ಜನರಲ್ ಡ್ಯೂಟಿ GD ಅಪ್ಲಿಕೇಶನ್. ಸೊ ಇವ್ರಿಗೆ ಈ 3 ಟ್ರೇಡ್ಸ್ ಗಳು ಅಪ್ಲಿಕೇಶನ್ ಹಾಕಕ್ಕೆ ಚಾನ್ಸಸ್ ಇರುತ್ತೆ. ಹಾಗೇನೆ 12th ITI ಆಗಿತ್ತಪ್ಪ ಅಂದ್ರೆ ಸೊ ನಿಮ್ಗೆ 5 ಟ್ರೇಡ್ಸ್ ಗಳು ಸಿಗುತ್ತೆ. ಒಂದು 8th ಪಾಸ್ ಟ್ರೇಡ್, ಒಂದು 10th ಪಾಸ್ ಟ್ರೇಡ್, ಹಾಗೇನೆ ಮೂರದ್ದು GD, ಟೆಕ್ನಿಕಲ್ ಮತ್ತೆ ಕ್ಲರ್ಕ್. 5 ಟ್ರೇಡ್ ಗಳು ಸಿಗ್ತಾವೆ ಯಾರಿಗೆ? 12th ಪಾಸ್ ಆದವ್ರಿಗೆ. ಇವಾಗ ನಾವು ನೋಡೋಣ ಮೊದಲದಾಗಿ 8th ಪಾಸ್ ಆದವರು. ಸೊ 8th ಪಾಸ್ ಆದವರು, ಸೊ ಇವ್ರಿಗೆ ಯಾವ್ದೇ ರೀತಿ ಬೇರೆ ಆಪರ್ಚುನಿಟಿ ಇರಂಗಿಲ್ಲ, ಬೇರೆ ಚಾನ್ಸ್ ಇರಂಗಿಲ್ಲ. ಒಂದ್ ಎಕ್ಸಾಮ್ ಫೇಲ್ ಆದ್ರೆ ಇನ್ನೊಂದು ಎಕ್ಸಾಮ್ ಪಾಸ್ ಆಗಬೇಕು, ಆ ರೀತಿ ಏನಿರಂಗಿಲ್ಲ. 8th ಎಕ್ಸಾಮ್ ಅವ್ರು 8th ರೀಡ್ ಒಂದೇ ಅಪ್ಲಿಕೇಶನ್ ಆಗಬೇಕು, ಅದೊಂದೇ ಎಕ್ಸಾಮ್ ಬರಬೇಕು, ಅದೊಂದೇ ಫಿಸಿಕಲ್ಗೆ ಅಟೆಂಡ್ ಮಾಡಬೇಕು. 10th ಪಾಸ್ ಆಗಿರೋಂದ್ರು ಆರಾಮಾಗಿ ಜನರಲ್ ಡ್ಯೂಟಿ GD ನ ಹಾಕ್ಬೋದು. ಆಮೇಲೆ 10th ಪಾಸ್ ಟ್ರೇಡ್ಸ್ ಮ್ಯಾನ್ ಆಗ್ಬೋದು. 8th ಪಾಸ್ ಟ್ರೇಡ್ ಮ್ಯಾನ್ ಕೊಡೋ ಚಾನ್ಸ್ ಇರುತ್ತೆ. ಸೊ 8th ತಗೊಂಡು ಏನ್ ಮಾಡಿದ್ರೆ, ಸೊ 10th ಇರ್ತಪ್ಪ ಅಂದ್ರೆ ನೀವು 10th ನ ಆರಾಮಾಗಿ ಹಾಕ್ಬೋದು. ಯಾಕಂದ್ರೆ ನಿಮ್ಗೆ ಟ್ರೇಡ್ಸ್ ಮ್ಯಾನ್ ಒಳಗಡೆ 10th ಟ್ರೇಡ್ಸ್ ಮ್ಯಾನ್ ಒಳಗಡೆ ನಿಮ್ಗೆ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, ಫಿಸಿಕಲ್ 100 ಮಾರ್ಕ್ಸ್ ಇರುತ್ತೆ. ಸೊ ಇದಕ್ಕೂ ಸೇಮ್ ಇರುತ್ತೆ, ಇದಕ್ಕೂ ಸೇಮ್ ಟೈಮಿಂಗು, ಇದಕ್ಕೂ ಸೇಮ್ ಟೈಮಿಂಗು, ಎರಡು ಸೇಮ್ ಇರುತ್ತೆ. ಯಾವ್ದೇ ರೀತಿ ಚೇಂಜಸ್ ಇರಂಗಿಲ್ಲ. ಸಿಲೆಬಸ್ ಎರಡು ಸೇಮ್ ಇರುತ್ತೆ. ಸೊ ನೀವು GD ಏನಾದ್ರು ಓದಿ ಕವರ್ ಮಾಡಿದಪ್ಪ ಅಂದ್ರೆ ಸೊ ಅದೇ ಕ್ವಶನ್ಸ್ ನಿಮ್ಗೆ ಇದ್ರೊಳಗಡೆ ಕವರ್ ಆಗಿರುತ್ತೆ. ನೀವು ಎರಡೆರಡು ಸರಿ ಓದೋ ಅವಶ್ಯಕತೆ ಇರಂಗಿಲ್ಲ. ಸೊ ಹಂಗಾಗಿ ಯಾರ್ಯಾರೆಲ್ಲ 10th ಪಾಸ್ ಆಗಿದೆನೋ ಅವರು ಟ್ರೇಡ್ಸ್ ಮ್ಯಾನ್ ಮತ್ತೆ GD ಎರಡು ಅಪ್ಲಿಕೇಶನ್ ಆರಾಮಾಗಿ ಹಾಕ್ರಿ. GD ಗೆ ಮತ್ತೆ ಟ್ರೇಡ್ಸ್ ಮ್ಯಾನ್ ಗೆ ಎರಡು ಬೇರೆ ಬೇರೆ ಬುಕ್ ಓದ್ಬೇಕು, ಬೇರೆ ಬೇರೆ ಸಿಲೆಬಸ್ ಕವರ್ ಮಾಡ್ಬೇಕು ಅನ್ನೋ ಯಾವ್ದೇ ರೀತಿ ಇಲ್ಲ.
ಸೊ ಆರಾಮಾಗಿ ಒಂದೇ ಬುಕ್ ನ ಸೇಮ್ ಬುಕ್ ನ ಓದ್ಬೋದು. ಸೊ ನೀವು ಬರೀ GD ಬುಕ್ ನ ಓದಿದ್ರೆ ಸಾಕು, ಟ್ರೇಡ್ಸ್ಮನ್ ಕೂಡ ಆರಾಮಾಗಿ ಕಣ್ಣು ಮುಚ್ಚಿ ಕವರ್ ಆಗುತ್ತಾ. ಇವಾಗ ಕ್ವಶನ್ ಬರೋದು 12th ಪಾಸ್ ಆದವ್ರದ್ದು. ಯಾಕಪ್ಪ ಅಂದ್ರೆ ಅವ್ರಿಗೆ ಒಂದು 4-5 ಟ್ರೇಡ್ಸ್ ಸಿಗುತ್ತಾ, ಅದ್ರೊಳಗಡೆ ಅವ್ರು ಯಾವ್ದಾಗ್ಬೇಕು, GD ಟ್ರೇಡ್ಸ್ಮನ್ ಅಂದ್ರೆ ಬಿಟ್ಬೇಡ, GD, ಕ್ಲರ್ಕ್, ಟೆಕ್ನಿಕಲ್ ಯಾವ್ದಾಗ್ಬೇಕು ಅಂತ ಹೇಳಿ ಅವ್ರಿಗೆ ಬಹಳ ಅಂದ್ರೆ ಬಹಳ ಕನ್ಫ್ಯೂಷನ್ ಇರುತ್ತಾ. ಸೊ ಈಗ ನಾನು ನಿಮ್ಗೆ ಆ ಒಂದು ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ತೀನಿ ನೋಡ್ರಿ. ನಾನು ನಿಮ್ಗೆ ಈಗ ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ಹುಡುಗರೊಳಗ ಹೆಂಗಿರ್ತಾರಪ್ಪ ಅಂದ್ರ, ಒಂದಿಷ್ಟು ಜನ ಓಡೋದೊಳಗ ಜಾಸ್ತಿ ಇರ್ತಾರ, ಅಂದ್ರೆ ಜಾಸ್ತಿ ಸ್ಪೀಡ್ ಓಡ್ತಾರ, ಜಾಸ್ತಿ ಪ್ರಾಕ್ಟೀಸ್ ಮಾಡಿರ್ತಾರ, ಆದ್ರ ಓದೋದೊಳಗ ಕಡಿಮೆ ಇರ್ತಾರ. ಒಂದಿಷ್ಟು ಜನ ಏನಿರ್ತಾರ ಓಡೋದೊಳಗ ಕಡಿಮೆ ಇರ್ತಾರ, ಆದ್ರ ಸ್ಟಡಿ ಒಳಗ ಜಾಸ್ತಿ ಇರ್ತಾರ. ಸೊ ಇವ್ರಿಬ್ರು ಹೆಂಗ್ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಇವಾಗ ಓದೋದ್ರೊಳಗ ಅಂದ್ರೆ ಸ್ಟಡಿ ಮಾಡೋದ್ರೊಳಗ ಯಾರು ಜಾಸ್ತಿ ಇರ್ತಾರಲ್ಲ, ಸೊ ಅವ್ರಿಗೆ ಒಂದು ಸಜೆಷನ್ ನಾನ್ ಕೊಡೋದೇನಪ್ಪಾ ಅಂದ್ರೆ, ಅವರು ಮೊದ್ಲೇದಾಗಿ GD ಅಪ್ಲಿಕೇಶನ್ ಹಾಕ್ರಿ. GD ಹಾಕ್ಬಿಟ್ಟು ಆಮೇಲೆ ಕ್ಲರ್ಕ್ ಅಪ್ಲಿಕೇಶನ್ ಹಾಕ್ರಿ. ಸೊ ಏನಕ್ಕಪ್ಪ ಅಂದ್ರೆ, ನೀವು ಓಡೋದ್ರೊಳಗ ಕಡಿಮೆ ಇರ್ತೀರಾ. ಒಂದ್ ವೇಳೆ ನೀವು GD ಎಕ್ಸಾಮ್ ಪಾಸ್ ಆಗಿ ಫಿಸಿಕಲ್ ಫೇಲ್ ಆದ್ರೂ ಕ್ಲರ್ಕ್ ಒಳಗಡೆ ನಿಮ್ಗೆ ರನ್ನಿಂಗ್ ಒಳಗಡೆ ಯಾವ್ದೇ ರೀತಿ ಮಾರ್ಕ್ಸ್ ಇರಂಗಿಲ್ಲ. 100 ಕ್ವಶನ್ಸ್ ಎಕ್ಸಾಮ್ ಇರುತ್ತೆ, ನಿಮ್ಗೆ 200 ಮಾರ್ಕ್ಸ್ ಇರುತ್ತೆ. ಆಮೇಲೆ ನಿಮ್ಗೆ ರನ್ನಿಂಗ್ ಒಳಗಡೆ ಯಾವ್ದೇ ರೀತಿ ಮಾರ್ಕಸ್ ಇರಂಗಿಲ್ಲ. ಜಸ್ಟ್ ನೀವು ಎಕ್ಸಾಮ್ ಪಾಸ್ ಆದ್ರೆ ಸಾಕು, ನೀವು ಆರಾಮಾಗಿ ಪಾಸ್ ಆಗ್ಬೋದು. ಹಾಗಾಗಿ ನೀವು GD ರನ್ನಿಂಗ್ ಒಳಗಡೆ ಫೇಲ್ ಆಯ್ತಪ್ಪ ಅಂದ್ರೆ ಕ್ಲರ್ಕ್ ಒಳಗಡೆ ಕಣ್ಣು ಮುಚ್ಚಿ ಪಾಸ್ ಆಗ್ಬೋದು. ಯಾಕಪ್ಪ ಅಂದ್ರೆ ನಿಮ್ಗ ಎಕ್ಸಾಮ್ ಒಳಗಡೆ 200 ಮಾರ್ಕ್ಸ್ ಆಲ್ರೆಡಿ ಸಿಕ್ಕಿರುತ್ತ, ಫಿಸಿಕಲ್ ಮಾರ್ಕ್ಸ್ ಏನ್ ಇರಂಗಿಲ್ಲ ನಿಮ್ಗ, ಎಕ್ಸಾಮ್ ಒಳಗಡೆ ಮಾರ್ಕ್ಸ್ ಅಷ್ಟೇ ಇರುತ್ತೆ. ಹಂಗಾಗಿ ನೀವು GD ಫೇಲ್ ಆದಪ್ಪ ಅಂದ್ರೂ ಆರಾಮಾಗಿ ಕಣ್ಣು ಮುಚ್ಚಿ ಕ್ಲರ್ಕ್ ಒಳಗಡೆ ಪಾಸ್ ಆಗ್ಬೋದು. ಆಮೇಲೆ ಸ್ಟಡಿ ಒಳಗಡೆ ಕಡಿಮೆ ಇದ್ದವ್ರು, ಅಂದ್ರ ಓದೋದ್ರಲ್ಲಿ ಕಡಿಮೆ ಇದ್ದವ್ರು, ಓದೋದ್ರೊಳಗಡೆ ಕಡಿಮೆ ಇದ್ದೀರಪ್ಪ ಅಂದ್ರೂ ಕೂಡ ನೀವೇ ಪಾಸ್ ಆಗೋಷ್ಟು ಗೊತ್ತಿರ್ಬೇಕು. ನಾರ್ಮಲ್ ಆಗಿ ಓದಿರ್ಲೇಬೇಕಾಗಿರುತ್ತ, ಮಿನಿಮಮ್ ಆಗಿ ಪ್ರಾಕ್ಟೀಸ್ ಮಾಡಿರ್ಲೇಬೇಕು. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಮೊದಲೇದಾಗಿ GD ಹಾಕ್ಬೇಕು. GD ಹಾಕಿ ಆಮೇಲೆ ನೀವು ಟ್ರೇಡ್ಸ್ಮನ್ ಅಪ್ಲಿಕೇಶನ್ ಇವೆರಡನ್ನ ಹಾಕ್ಬೇಕು. ಸೊ ಇವೆರಡನ್ನ ಹಾಕಿದಪ್ಪ ಅಂದ್ರೆ ನೀವು GD ಸಿಲೆಬಸ್ ನ ಕವರ್ ಮಾಡಿದಪ್ಪ ಅಂದ್ರೆ, ಸೊ ನಾನು ಆಲ್ರೆಡಿ ಅವಾಗಲೇ ಹೇಳಿದೀನಿ, GD ಸಿಲೆಬಸ್ ನ ಕವರ್ ಮಾಡಿದ್ರೆ ನೀವು ಆರಾಮಾಗಿ ಟ್ರೇಡ್ಸ್ಮನ್ ಕೂಡ ಆರಾಮಾಗಿ ಕವರ್ ಮಾಡಿದ್ರೆ. ಯಾಕಂದ್ರೆ ಇದಕ್ಕೂ 100 ಮಾರ್ಕ್ಸ್ ಇರುತ್ತೆ, ಇದಕ್ಕೂ 100 ಮಾರ್ಕ್ಸ್ ಇರುತ್ತೆ, ಇದಕ್ಕೂ 50 ಕ್ವಶನ್ಸ್, ಇದಕ್ಕೂ 15 ಕ್ವಶನ್ಸ್. ಈ ಒಂದು ಫಿಸಿಕಲ್ಗೂ 100 ಮಾರ್ಕ್ಸ್ ಇರುತ್ತೆ, ಈ ಒಂದು ಫಿಸಿಕಲ್ಗೂ 100 ಮಾರ್ಕ್ಸ್ ಇರುತ್ತೆ. ಇದು ನಾರ್ಮಲ್ ಆಗಿ ನೀವು ಸ್ವಲ್ಪ ಎಕ್ಸಾಮ್ ನ ಚೆನ್ನಾಗಿ ಮಾಡ್ಕೊಂಡು ಅದಕ್ಕಿಂತ ನೀವು ರನ್ನಿಂಗ್ ಒಳಗಡೆ ಎಕ್ಸಲೆಂಟ್ ಹೊಡೋದಪ್ಪ ಅಂದ್ರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಒಂದ್ ವೇಳೆ ನೀವು 2 ಎಕ್ಸಾಮ್ ಏನಾದ್ರು ಪಾಸ್ ಆಗ್ಬಿಟ್ಟೆಪ್ಪ ಅಂದ್ರೆ ನಿಮ್ಮಂತ ಅದೃಷ್ಟವಂತನೇ ಯಾರು ಇಲ್ಲ. ಸೊ ಯಾಕಪ್ಪ ಅಂದ್ರೆ ನೀವು ಒಂದು ಟ್ರೇಡ್ ಅಂದ್ರೆ ರ್ಯಾಲಿ ಫೇಲ್ ಆಯ್ತಪ್ಪ ಅಂದ್ರೆ ಇನ್ನೊಂದು ಟ್ರೇಡ್ ಆರಾಮ್ ಕಣ್ಮುಚ್ಚ ಪಾಸ್ ಆಗ್ಬಿಡ್ತಿರಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಓಡುವಾಗ ಸ್ಪೀಡ್ ಇರ್ತೀರಿ. ನೀವು ಒಂದ್ ವೇಳೆ GD ಒಳಗಡೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಏನೋ ಸ್ವಲ್ಪ ಮಿಸ್ಟೇಕ್ ಇಂದ ಫೇಲ್ ಆಗಿದ್ದೀರಪ್ಪ ಅಂದ್ರೆ, ಸೊ ನೀವು ನೆಕ್ಸ್ಟ್ ಟ್ರೇಡ್ಸ್ಮನ್ ಒಳಗಡೆ ಸ್ವಲ್ಪ ಜಾಗೃತಗೊಳ್ತೀರಾ. ಈ ಸಲ ಒಂದು ಬೆಸ್ಟ್ ಅಪರ್ಚುನಿಟಿ, ಈ ಅಪರ್ಚುನಿಟಿ ಮಾತ್ರ ಮಿಸ್ ಮಾಡ್ಲೇಬೇಡಿ. ಸೊ ನೀವು GD ಹಾಕಿದ್ರು ಇದನ್ನ ಹಾಕಿ, ಟ್ರೇಡ್ಸ್ಮನ್ ಹಾಕಿ. ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಿಲ್ಲ, ಓದೋಣ ಕಡಿಮೆ ಇದೀನಿ, ಓದೋದ್ರೊಳಗೆ ಜಾಸ್ತಿ ಇದೆ ಅಂದ್ರೆ ಇವೆರಡು ಕವರ್ ಮಾಡ್ರಿ. ಒಂದ್ ವೇಳೆ ಇಲ್ಲಪ್ಪ ನಾನು ಸ್ಟಡಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ನಾ ಫಿಸಿಕಲ್ ಒಳಗಡೆ ಲೋ ಇದ್ದೀನಿ ಅಂದಪ್ಪ ಅಂದ್ರೆ GD ಮತ್ತೆ ಕ್ಲರ್ಕ್ ಎರಡು ಹಾಕ್ರಿ. ಒಂದ್ ವೇಳೆ GD ಒಳಗಡೆ ನೀವು ರನ್ನಿಂಗ್ ಒಳಗಡೆ ಫೇಲ್ ಆದ್ರೂ ಕೂಡ ಆರಾಮಾಗಿ ಕ್ಲರ್ಕ್ ಒಳಗಡೆ ಪಾಸ್ ಆಗ್ಬೋದು. ಹಾಗೇನೆ ಇಷ್ಟ ಆಗಿದ್ದು ಇವತ್ತಿನ ವಿಡಿಯೋ ಹೇಗೆ ಅನ್ಸುತ್ತೆ ಅಂತ ಹೇಳಿ ಸೊ ಬೇಗನೆ ಕಮೆಂಟ್ ಸೆಕ್ಷನ್ ಕಮೆಂಟ್ ನ ಮಾಡಿ. ಹಾಗೇನೆ ನಿಮಗೂ ಕೂಡ ಇದ್ರೊಳಗಡೆ ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ಕಮೆಂಟ್ ನ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ.